ಏನು ಸರೋಜ ಏನು ಜೋರು ಐತಲ್ಲ ಇವತ್ತು ಎಷ್ಟು ಜಲ್ದಿ ಎದ್ದಿದಿ ಯಾಕ ಏನು ಮಗಗಳು ನೋಡಕ್ ಬರ್ತಾರ ಏನು ಇವತ್ತು ನನ್ನ ಮಗಳದು ಬರ್ತ್ಡೇ ಐತಿ ಅದಕ್ಕೆ ಈಗ ಗಡನೆ ಎದ್ದು ಆಕಿಗೆ ಇಷ್ಟವಾದೆಲ್ಲ ಅಡಿಗೆ ಮಾಡಿಟ್ಟಿನಿ ಈಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಕೆ ನೋಡು. ಹೌದಾ ನಾನು ಮಗಳು ನೋಡಕ್ ಬರ್ತಾರ ನಾ ಅದಕ್ಕೆ ನಮ್ಗೇನು ಹೇಳೇ ಇಲ್ಲ ಈಗ ಸರೋಜವ ಅದ್ರ ಒಳಗಿಂದೊಳಗೆ ಮಗಳು ಯಾರಿಗಾರ ತೋರಿಸಿಸ ಅಂತ ನಾನು ಅದನ್ನ ಕೇಳಿದ್ನವ. ಅಯ್ಯ ನೀನು ಭಾರಿ ಇದೆ ಬಿಡು, ಊರಾಗ ಯಾರಿಗೆ ಹೇಳಾರ್ದು ಇಂಥವೆಲ್ಲ ಮಾಡ್ತೀನಿ ನಾನು. ಹೌದಾ ನನಗೇನು ಗೊತ್ತು ಆಗ ನಕಲಿ ಮಾಡ್ಬಿಡು ನೀನು ಎಷ್ಟು ಸೀರಿಯಸ್ ಆಗಿದಿ. ಆಯ್ತಾಯ್ತು ನಾನು ರೆಡಿಯಾಗಿ ಗುಡಿಗೆ ಹೋಗ್ಬೇಕು, ಆಗಲೇ ಹೊತ್ತು ನೆತ್ತಿ ಮೇಲೆ ಬಂದೈತಿ. ಆಯ್ತು ಸರಿ ನಾನು ಅನ್ಮೇಸಿ ಮನೆಗೆ ಹೋಗ್ತೀನಿ ಹೋಗ ಆಗ್ರ ನಿಂದು ಅವಸರ ಇದ್ದಾಗೈತೆ ನಿಂದ್ರಾಗ ಟೈಮ್ ಇಲ್ಲ ಈಗ. ಏ ಅವನು ಮಾತಾಡಂಗಿಲ್ಲ ಈ ಊರಾಗ ಅಣ್ಣ ಒಂಟನಂದ್ರೆ ಒಂಟನ್ ಅಷ್ಟೇ. ನನ್ನ ಮಕ್ಕಳು ಊರಾಗ 10 ರೂಪಾಯಿ ಕೊಟ್ರು ಅವನ ಬಳಿ ಮಾತಾಡ್ತಾರ, 10 ರೂಪಾಯಿ ಕೊಟ್ರು ಇವನ ಬಳಿ ಮಾತಾಡ್ತಾರ. ಇಂಥ ನನ್ನ ಮಕ್ಕಳಿಗೆ ಅಣ್ಣನೇ ಮದ್ದೇವ್ರಿಗೆ. ನನ್ನ ಮಕ್ಕಳು ಊರಾಗ ಒಬ್ಬರು ಮೆಂಬರ್ ಅದಾರ, ಒಂದು ಕೆಲಸ ಮಾಡಲ್ಲ. ಏನಿಲ್ಲ ಏನು ನೆಂಬರ್ ಅದ ಏನು ಅಜ್ಜಿ ಏನು ನೆಂಬರ್ ಅಂತಲ್ಲ ಯಾಕಂದ್ರೆ ನೆಂಬರ್ ಏನು ಮಾಡಿದ್ರು ಏನು ಮಾಡ್ಯಾರ ಮತ್ತೆ ನೆಂಬರ್ ಸುದ್ದಿ ಅದಕ್ಕೆ ಊರಾಗ ಒಂದು ಕೆಲಸ ಮಾಡಲಾಗ್ಯಾರ. ಏನು ಕೆಲಸ ಮಾಡ್ಬೇಕು ನೀರು ಬರಲಾಗ್ಯಾವ, ರೋಡ್ ಸುದ್ದಿಲ್ಲ, ಏನೂ ಇಲ್ಲ. ಹೌದು ಎಂತ ಮೆಂಬರ್ ಇದ್ರೆ ಎದಕ್ ಬರ್ತದ ಊರಾಗ. ಸಂಜೆ ನಿಂತ್ಕ ಎಲ್ಲಿಗೆ ಹೊಂಟಿ? ನಾನಾ ಕಾಲೇಜಿಗೆ ಹೊಂಟೀನಿ. ಯಾಕೆ? ಅಲ್ಲ ನಿನಗೋಸ್ಕರ ಒಂದು ಮುಂಜಾನಿಂದ ಎದ್ದು ನಿನಗೆ ಏನೇನು ಇಷ್ಟ ಅಂತ ಎಲ್ಲ ಮಾಡಿಟ್ಟಿನಿ. ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ನೀನು ನೋಡಿದ್ರೆ ಕಾಲೇಜ್ಗೆ ಹೊಂಟೆಲ್ಲ ಬ್ಯಾಗ್ ಹಾಕ್ಯಂದು. ಬೇ ನಮ್ಮ ಕಾಲೇಜಲ್ಲಿ ಸ್ಪೆಷಲ್ ಕ್ಲಾಸ್ ಐತೆ, ಅದಕ್ಕೆ ನಾನು ಕಾಲೇಜಿಗೆ ಹೊಂಟೀನಿ. ಇವತ್ತು ಒಂದಿನ ಕಾಲೇಜ್ಗೆ ಹೋಗಿಲ್ಲ ಅಂದ್ರೆ ಏನೂ ಆಗಲ್ಲ. ಬೇ ನಿನಗೆ ಹೇಳೋದು ಅರ್ಥ ಆಗಲ್ವಾ? ನಮ್ಮ ಕಾಲೇಜಲ್ಲಿ ಸ್ಪೆಷಲ್ ಕ್ಲಾಸ್ ಐತೆ ಅಂತ. ನನಗೆ ಈ ಬರ್ತಡೇ ಗಿರ್ತಡೇ ಎಲ್ಲ ಆಗ ಬರಲ್ಲ, ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ, ಒಳಗೋಗು. ನಿನಗೆಲ್ಲ ಇವೆಲ್ಲ ಇಷ್ಟ ಆಗಲ್ಲ ಅಂತ ನನಗೆ ಗೊತ್ತು. ನಿನ್ನ ಗುಡಿಗೆ ಕರ್ಕೊಂಬರ್ತೀನಂತ ನಾನು ಬಿಡ್ಕೊಂಡಿನವ. ನಿನಗೆ ಯಾವಾಗಾರ ಕಾಲೇಜ್ಗೆ ಹೋಗೋಕ್ಕಿಂತ ಬಿಡಿಸಿನ ನಾನು. ಓಹೋ ಇದ ವಿಷಯ ನನಗೆ ಗೊತ್ತಿತ್ತು, ಏನಾರ ಒಂದು ಪ್ಲಾನ್ ಮಾಡ್ತೀಯ ಅಂತ. ಓಲ್ಡ್ ಸ್ಟೈಲಲ್ಲಿ ದೇವ್ರೇ ನನಗೆ ವಿಶ್ ಮಾಡಪ್ಪ ಅಂತ ಕೈ ಮುಗ್ ಬೇಡ್ಕೋಬೇಕಿತ್ತೇನಾ? ನೋಡ್ಬೇ ನೀನು ಅನ್ಕೊಂಡಂಗೆ ನಾನಿಲ್ಲ. ಈ ಬರ್ತಡೇ ಗಿರ್ತಡೇ ಎಲ್ಲ ನನಗೆ ಮಾಡ್ಕೊಳೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ದು, ನಿನ್ನ ಜೊತೆ ಮಾಡ್ಕೊಳೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ದು, ಆದರೆ ನನ್ನ ಫ್ರೆಂಡ್ಸ್ ಜೊತೆ ಅಲ್ಲ. ನಿನಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಸಿದ್ರೆ ನೀನು ಒಬ್ಳೆ ಹೋಗು, ನನ್ನನ್ನು ನಿನ್ನ ಗ್ರೂಪಿಗೆ ಸೇರಿಸ್ಕೋಬೇಡ. ಈಗ ನಿನಗೆ ನಿನ್ನ ಗೆಳತಿಯರ ಜೋಡಿ ಮಾಡ್ಕೊಬೇಡ ಅಂತ ಯಾರು ಹೇಳಿದ್ರು? ಆಮೇಲೆ ಹೋಗಂತಿ ಅವ್ರ ಜೋಡಿನೂ ನೀನು ಬರ್ತಡೇ ಮಾಡ್ಕೊಳಂತಿ. ಈ ಗುಡಿಗೆ ಬಾರವ. ಬೇ ಯವ್ವ ನನ್ನ ತಲೆ ಹಾಳು ಮಾಡಿಬಿಡ, ನೀನು ತಲೆ ಕೆಟ್ಟವ್ರ ಥರ ಮಾತಾಡ್ಬೇಡ. ಅಲ್ಲಿ ನನ್ನ ಫ್ರೆಂಡ್ಸು ನನ್ನ ಸಂಬಂಧ ಕೇಕ್ ಆರ್ಡರ್ ಮಾಡ್ಕೊಂಡು ಕಾಯ್ಕೊಂಡು ಕುತ್ಕೊಂಡಿದ್ದಾರೆ. ನಿನ್ನ ಜೊತೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋಕೆ ನನಗೆ ಇಷ್ಟ ಇಲ್ಲ, ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ಅಲ್ವೇ ನಾನು ನಿನಗೆ ಏನೇನು ಇಷ್ಟ ಅಂತ ಎಲ್ಲ ಅಡುಗೆ ಮಾಡಿಟ್ಟಿನಿ, ಅದು ನಿನಗೆ ಸ್ಪೆಷಲ್ ಅನ್ಸವಲ್ತಾ? ಏನದ ಅದನ್ನ ಯಾವ ತಿಂತಾಳೆ? ನೀನೇ ತಿನ್ಕೊ ಹೋಗು. ನನ್ನ ಸಂಬಂಧ ಒಂದು ಕೇಕ್ ಆರ್ಡರ್ ಮಾಡ್ಕೊಂಡು ತಂದು ಕೊಡೋಕ್ಕಾಗಲ್ಲ, ಅದು ಮಾಡಿದ್ದೀನಿ ಇದು ಮಾಡಿದ್ದೀನಂತೆ. ಹೋಗೋಗಿ ಸುಮ್ಮನೆ ತಲೆ ತಿನ್ಬೇಡ. ನೀನೇನು ಮಾಡಿದ್ಯಲ್ಲ ಅದನ್ನ ನೀನೇ ತಿನ್ಕೊಂಡು ಕೌದಿ ಹೊಚ್ಕೊಂಡು ಹೋಗಿ ಮಂಕ ಹೋಗು. ಬಂದ್ಬಿಟ್ಲು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಂತೆ. ಒಂಚೂರನ್ನು ಅಪ್ಡೇಟ್ ಆಗು. ಹಳೆ ಕಾಲದ ಥರ ಬದುಕಿ ನನ್ನನ್ನು ಹಳೆ ಕಾಲದ ಗ್ರೂಪಿಗೆ ಆ್ಯಡ್ ಮಾಡಬೇಡ. ಅದು ಮಾಡಿದಾಳಂತೆ ಇದು ಮಾಡಿದಾಳಂತೆ, ಅದು ತಿನ್ಬಾರ್ದಂತೆ ಇದು ತಿನ್ಬಾರ್ದಂತೆ. ಹಳೆ ಕಾಲದ ಡೈಲಿ ಇವಳು ಮಾಡೋದನ್ನೇ ತಿನ್ಕೊಂಡು ಬದುಕಬೇಕೇನ ನಾನು? ಸರೋಜವ ಯಾಕೆ ಬೇ ಯಾಕೆ ಸಾಪು ಕುಂತಲ್ಲ? ಮಗಳು ಬರ್ತಡೇ ಐತೆ ಅಂತೇಳಿ ಏನು ಜೋರಿದ್ದು ಮುಂಜಾನೆ ಖುಷಿಯಾಗಿ ಯಾಕೆ ಸಾಪು ಕುಂತಲ್ಲ? ಏನು ಮಗಳ ಕಾಣವಳು ಮನ್ಯಾಗ ಮಾತಾಡಲ್ಲ ಹೆಣ್ಮಗಳು? ಏನು ಮಾತಾಡಲ್ಲ ಲೆಕ್ಕ ಸೆಟ್ಕಂದು ಏನು ಯಾರು ಕೊಡ್ರಿ ಮನ್ಯಾಗ? ಯಾರು ಕಂಡನು ಕಾಣವಳ್ರಿ? ಏನೋ ಗುಡಿಗೆ ಹೋಗ್ಕಿನಂದು ಏನೇನೋ ಮಾಡ್ತಾನಂದು ಹೋಗಿದ್ರೆ ಜಲ್ದಿನ ಹೋಗ್ಬೇಕವ. ಕಾಣಲ್ದಾನ ಇಂಥ ಬಿಸಿಲಾಗ ಕರ್ನ ಹೋಗಿದ್ರೆ ಗುಡಿಗೆ ಜಲ್ದಿನ ಹೋಗ್ಬೇಕು ತಂಪತ್ನಾಗ. ನೀವು ಬಲ್ಲಾರದ್ರೆ ಈಗಿನವ್ರಿಗೆ ಏನು ಗೊತ್ತಾಗಲ್ಲ, ದೇವಸ್ಥಾನಕ್ಕೆ ಹೋಗಿ ಬಿಡ್ದಬ್ಬ ಮಾಡ್ತೀವಿ ಅಂತಾರೆ. ಹೋಗೋ ಹೊತ್ತಾಗ ಗೊತ್ತ ಏನಿಲ್ಲ ಗೌರಮ್ಮ, ಆಕೆ ಈಗ ಕಾಲೇಜಲ್ಲಿ ಏನೋ ಸ್ಪೆಷಲ್ ಕ್ಲಾಸ್ ಐತೆ ಅಂತ ಹೇಳಿ ಹೋದ್ಲು. ಆಕೆ ಬಂದ್ಮೇಲೆ ಗುಡಿಗೆ ಹೋದ್ರೈತೆ ಅಂತ ಸುಮ್ಮನೆ ಕುಂತೆ. ಎಷ್ಟಾಗಲಿ ತಾಯಿನಾವ ನಾನು ನಿನ್ನ ಮಗಳು ಹೇಳೋದು ಕೇಳಿಸ್ಕೊಂಡಿನಿ. ಎಲ್ಲರ ಮನ್ಯಾಗನು ಹುಡ್ರಿ ಇರೋದ ಹಂಗತ್ತಿನ ನೀ ತಲೆ ಕೆಡ್ಸ್ಕೊಬೇಡ. ಹೋಗ್ಲಿ ಬಿಡು, ಮನ್ಸಿಗೆ ಯಾಕತ್ಗೆ ಅಂದು ಮಕ್ಕ ಸಪ್ಪ ಮಾಡ್ಕೆ ಕೂತೀವಿ. ಇದು ನಿನ್ನ ಮನೇದು ಒಂದ ಅಲ್ಲ, ಈಗ ದುನಿಯಾದಾಗ ಹುಡುಗರು ಹಂಗದಾವ. ನಮ್ಮ ಸಂಜೆನೇನು ಹಂಗಿಲ್ಲ, ಎಲ್ಲರ ಕೂಟನೂ ಚಂದ ಇರ್ತಾಳೆ. ಈಗ ನೋಡ್ದು ಏನೂ ಗೊತ್ತಾಗಿಲ್ಲ, ಸಾಲಿಗೆ ಅಂತ ಹೋಕ್ಕವ ಬರ್ತಾವ, ಫೋನ್ ಕೈ ಹಿಡ್ಕೊಂಡು ನೋಡ್ಕೊಂತ ನಕ್ಕಂತ ಕುಂತು ಬಿಡ್ತಾವ. ಯಾರ ಜೊತೆ ಸೇರಾಗಿಲ್ಲ, ಯಾರ ಜೊತೆ ಮಾತಾಡೋಂಗಿಲ್ಲ. ಅದ್ರಾಗ ನಮ್ಮಂತಾರ ಮುದಿಯರು ಕಂಡ್ರೆ ಐತಲ್ಲ ಒಟ್ಟ ಬರೋದೇ ಕೊಡೋಗಿಲ್ಲ, ಅಕ್ಕಿ ಮಾತಾ ಕೊಡೋಗಿಲ್ಲ ಅವ್ರಿಗೆ. ಒಂಥರ ಮಂಗೆ ಮಾಡ್ದಂಗೆ ಮಾಡ್ತಾವೆ ಹುಡುಗರಿಗೆ. ಅದನ್ನ ಯಾಕೆ ತಲೆಗೆಚ್ಕೊಂತಿದ್ದಿ? ಸಂದರ್ಭ ಸಮಯ ಸರಿಯಾಗ ಕಾಲನ ಉತ್ತರ ಕೊಡುತ್ತಾ. ದೇವ್ರ ವಿಕ್ಕಿ ಅಂತೇಳಿ ಮನುಷ್ಯನ ಮಾಡ್ಕೊಂಡು ಬಡ್ಕೊಂಡು ಬಿಡಬಾರ್ದು. ಸುಮ್ಮನೆ ನೀನು ಒಬ್ಬಾಗಲ್ದಕ್ಕೆ ಹೋಗಿ ದೇವ್ರಿಗೆ ಹೋಗಿ ಅದು ಏನು ಮಾಡ್ಬೇಕಂತ ಬೇಡ್ಕೊಂಡಿದೆ ಅದನ್ನು ಮಾಡಿ ದೇವ್ರಿಗೆ ಮುಟ್ಟಿಸ್ವ ಹೊಕ್ಕಿನಂತೇಳಿ ಬಿಡಬಾರ್ದಂಗತಿ. ಬೇಕ ಗುಡಿಗೆ ಹೋಗ್ಕಿನ ಅಂತೇಳಿ 2,000 ರೂಪಾಯಿ ಇಸ್ಕೊಂಡಿಲ್ಲ ನಮ್ಮಪ್ಪನ ಜೊತೆ. ಗುಡಿಗೆ ಹೋಗಿಲ್ಲ, ಹೊಲಕ್ಕೆ ಬರಲಿಲ್ಲಲ್ಲ. ಈ ಗುಡಿಗೆ ಅಲ್ಲಿ ಬರ್ತಡಕ್ಕ ಅದಕ್ಕೆ ಒಳ್ಳೆ ಸುಮ್ಮನಿರ್ಲೆ.
ಇಲ್ಲಪ್ಪ ಕಳೆಂದ್ರೆ ನನ್ನ ಮಗಳ ಬರ್ತಡೇ ಐತಿ ಬೇಕಾದ್ರೆ ಗೌರವನ್ ಕೇಳು. ಬರ್ತಡೇ ಐತೆ ತಮ್ಮ, ಬರ್ತಾಳೆ ಹೋಗಿ. ಜಲ್ದಿ ಬಾ ಅಕ್ಕ, ಖಾಲಿ ಕುಂತಾಳ ಅಂತಂದು ನಾವು ಇವ್ರ ಅಪ್ಪಗೆ ಹೇಳ್ತ ನೋಡಿ ಹೋಗಿ. ಇಲ್ಲ ಬರ್ತೀನಿ, ಸೀದಾ ಬುತ್ತಿ ತಗೊಂಡು ನಿಮ್ಮ ಮೂಲಕ ಬರ್ತೀನಿ. ಆತ್ ಬಾ ಲೇಪ್ಪ, ಜಲ್ದಿ ಬಾ ಅಕ್ಕ, ಇಲ್ಲ ನಮ್ಮ ಅಪ್ಪಗೆ ಹೇಳ್ತ ನೋಡು ಹಂಗ ಮನೆ ಮುಂದೆ ಕುಂತಾಳಂತ. ಆಯ್ತವ ಹೋಗ್ಬಿಡು, ಮತ್ತು ದುಡ್ಡು ಕೊಟ್ರೆ ಸುಮ್ಮನೆ ಬಿಡ್ತಾರ, ಕೆಲಸ ಮಾಡಿಸ್ಕೊಲಾರ್ದ. ಆಯ್ತು ಹೋಗಿ ಹೋಗಿ ಹೋಗಿ, ಯಾಕೆ ಕುಂದಿರ್ತಿದ್ವಿ ಮತ್ತೆ ಒಳ್ಳೆ ಮೇಳ ಬೇಸಿಗೆ ಅಂತ ಕುಂದ್ರೆ ಚಲೋ ಅಲ್ಲ ನೋಡು. ನಾವು ಅಕ್ಕಿ ನಾವು ಯಾವ ಏನು ಬೇಕಾ ಎಲ್ಲುಂಟಿ? ಏ ಅಪ್ಪ ಇಲ್ಲೇ ಇವ್ರ ಮನೆಗೆ ಹೋಗಿದ್ದೆ. ಏನು ಇವ್ರ ಮನೆಗೆ ಯಾಕೆ ನಿಮ್ಮ ಮನೆಗೆ ಹೋಗ್ಬೇ? ಬರೀ ಇಂಥದ ನೋಡಿ ನನಗೆ. ಹೌದು, ನಿನ್ನ ಮಗಳಲ್ಲವ ಬೆಳಗ್ಗೆ ಕಾಲೇಜಿಗೆ ಗೊತ್ತಂತ ಓದ್ಲಲ್ಲ. ಬೇ ಆಕೆ ಕಾಲೇಜ್ಗೆ ಹೋಗಲ್ಲ, ಆಕೆ ಎಲ್ಲೆಲ್ಲ ಹೋಗ್ಕಳ ಅಂತ ನೋಡಿ ನೆಟ್ಟಾಗ ಹೋಗ ಬರೀ ಇಂಥದ ನೋಡ್ಕೊಂತಿರ್ತೇವೆ ನೋಡಿ. ಅಯ್ಯೋ ವಾರೆ, ಯಾವ ಬಿಸಿಲು ಏನು ಕತ್ತಿ ಇಟ್ಟಿರ್ತಾನ ಮಾಡಾಗಿ ಈಗ ಆರಾಮೈತಿ ನೋಡಿ ಜಲ್ಮಕ್ಕೆ, ಯಾವುದಕ್ಕೆ ತಡೆಗಿಲ್ಲ. ಅಂಗಳಕ್ಕೆ ನೀರು ಹೊಡೆದು ಪುಣ್ಯ ಕಟ್ಕೊಂಡ್ರೆ ಇವರು ಚಲೋ ಆಯ್ತು ನೋಡಿ. ಅಯ್ಯವ್ವ ಇದನ್ನು ರೋಡ್ ಯಾವಾಗ ಮಾಡಿಸ್ತಾರೆ ಯಾವಾಗಿಲ್ಲ ಯವ್ವ ನೋಡಿ ಹೆಂಗೆ ಹತ್ಬೇಕು, ಜಾರಿಗೆ ಇರ್ಕೊಂಬಿದ್ರೆ ಬ್ಯಾನೆಲ್ಲ ಉದ್ರ ಅದನ್ನು ದಾಳಿ ಹೊಡಿಲಿ. ನಮ್ಮಂತ್ರಿಗೆ ಹತ್ತಕ್ಕೆ ಬರ್ತಾ ಇಳ್ಯಾಕೆ ಬರುತ್ತೆ, ಹುಡ್ರು ಅಂತ ಹೋದ್ರ ಓಡಿ ಬರ್ತಾವೆ ಹೊತ್ತಿಗೆ ಅಂತ ಹೊತ್ತಾಕ್ದಾರಿಲ್ಲ ಬಿಡಾಕ್ತಾರಿಲ್ಲ ಅಡಿ. ನಿಮ್ಮ ಎಲ್ಲಿಗೆ ಹೋಗಳ? ಇಲ್ಲ, ಆಕಿ ಊರಿಗೆ ಹೋಗೋಳೆ. ಯಾವ ಊರಿಗೆ ಹೋಗಳ? ನನ್ನ ಜೋಡಿ ಜಗಳ ಮಾಡ್ಕೊಂಡು ಅವ್ರ ಅಕ್ಕನ ಊರಿಗೆ ಹೋಗೋಳೆ. ಜಗಳ ಮಾಡ್ಕೊಂಡೋಗ? ಹ್ಞೂ. ಯಾಕೆ ಜಗಳ ಮಾಡಿದ್ರಿ? ಏನಿಲ್ಲ, 500 ರೂಪಾಯಿ ದುಡ್ಡು ಕೊಡು, ಹೊರಗಡೆ ಊಟ ಮಾಡ್ತೀನಿ ಅಂದೆ, ಅಷ್ಟಕ್ಕೆ ಜಗಳ ಮಾಡ್ಕೊಂಡು ಹೋಗ್ಯಾಳ. ನಾಷ್ಟ ಮಾಡಕ್ಕೆ 500 ರೂಪಾಯಿ ಬೇಕಾ? 50-100 ರೂಪಾಯಿ ಸಾಕವ. ನಾಷ್ಟ ಮಾಡಕ್ಕೆ ನಾನು ಒಬ್ಬಾಕಿನೇ ಹೋಗಿ ತಿಂತೀನಿ ಅಂತ ಅನ್ಕೊಂಡಿರೇನಾ? ನನ್ನ ಜೋಡಿ ನನ್ನ ಫ್ರೆಂಡ್ಸ್ ಇರ್ತಾರೆ, ಅವ್ರಿಗೇನಾರ ಕೊಡಿಸ್ಬೇಕಿಲ್ಲ. ಅವ್ರಿಗೇನು ಕೊಡಿಸ್ಲಾರ್ದೆ ನಾವು ಒಬ್ಬಾಕಿನೇ ತಿನ್ಬರ್ಲಾ? ಇದೆಲ್ಲ ನಮ್ಮ ಅವ್ವಂಗೆ ಅರ್ಥನೇ ಆಗಲ್ಲ. ಅದಕ್ಕೆ ಜಗಳ ಮಾಡ್ಕೊಂಡು ಊರಿಗೆ ಹೋಗ್ಯಾಳ. ಹಳ್ಳಿ ಗುಗ್ಗು ತರ ಇದ್ದಾಳೆ, ಆಕೆಗೆ ಏನ್ ಹಿಡಿದು ಅರ್ಥನೇ ಮಾಡ್ಕೊಳಂಗಿಲ್ಲ. ನಾನಂದ್ರೆ ಒಂಚೂರು ಇಷ್ಟ ಇಲ್ಲ ಆಕಿಗೆ. ನಿಮ್ಮ ಮನ್ಯಾಗ ಅಡಿಗೆ ಮಾಡಕಲ್ಲ? ಆಕಿ ಮಾಡ್ತಾಳ, ಆದ್ರೆ ನನಗೆ ಹೊರಗೆ ತಿನ್ಬೇಕಂತ ಆಸೆ. ಯಾಕೆ ಸಿಟ್ಟು ಮಾಡ್ಕೊಂತಿದಿ? ನೀನಂದ್ರೆ ನಿಮ್ಮ ಗನ್ ಜೀವ ಸುಳ್ಳು ಹಾಕಿ ಮೇಲೆ ಹೊತ್ತು ಉರಿಬೇಡ ನೀನು. ನನಗ ನಮ್ಮ ಅಪ್ಪ ಅಂದ್ರೆ ಇಷ್ಟ, ನಮ್ಮ ಅವ್ವ ಅಂದ್ರೆ ನನಗೆ ಒಟ್ಟ ಇಷ್ಟ ಆಗಂಗಿಲ್ಲ. ನಿಮ್ಮ ಅಪ್ಪ ಇಷ್ಟ ಅಂತ ಹೇಳಕತ್ತಿದ್ದಿ, ಈಗ ಸಾಕಾಕತ್ತಿರೋದು ನಿಮ್ಮ ಅವ್ವ. ನೀ ಏನ್ ಆಪರಿ ಮಾತಾಡಕ್ ಬರ್ಬೇಡ. ಮಕ್ಳನ್ನ ಸಾಕೋದು ತಂದೆ ತಾಯಿ ಜವಾಬ್ದಾರಿ. ನಿಮ್ಮ ಅಪ್ಪ ಇಷ್ಟ ಅಂತ ನೀ ಹೇಳ್ತಿದ್ದಿ, ಮಗಳು ಹೇಳ್ತಿ ಅನ್ನೋದು ಖಬರಿಲ್ಲ. ಬಿಟ್ಟು ಹೋಗ್ಯ ನಿಮ್ಮಪ್ಪ. ನಿಮ್ಮಪ್ಪ ಬಿಟ್ಟೋದಾಗ ನಿಮ್ಮ ಅವ್ಗಿನ ಸಣ್ಣ ವಯಸ್ಸಿತ್ತು, ಆಕಿ ಮದುವೆ ಮಾಡ್ಕೋಬೋದಿತ್ತು. ನಿನ್ನ ಸಲುವಾಗಿ ನಿಮ್ಮ ಅವ್ವ ಮದುವೆ ಮಾಡ್ಕೊಳೋದು ಬಿಟ್ಟು ಕಷ್ಟಪಟ್ಟು ಇಟ್ಟಿಟ ಸಣ್ಣ ಕೂಸಿಯಾಗ ಪುಟ್ಟಾಗ ಇಟ್ಕೊಂಡು ಜೋಪಾನ ಮಾಡ್ತಾವಲ್ಲ, ಗುಬ್ಬಿ ಅಕ್ಕಿ ಹಂಗತಿ ಜೋಪಾನ ಮಾಡ್ಯಾಳ. ಅದನ್ನು ಮರಿಬೇಡ ನೀನು. ನೀನು ಚಲೋ ಓದಿಸ್ಬೇಕಂತ ಭಾಳ ಆಸೆ ಐತಿ ನಿಮ್ಮ ಅವ್ಗ, ಅರ್ಥ ಮಾಡ್ಕೆ. ನನಗೂ ನಮ್ಮವ್ವ ಅಂದ್ರೆ ಇಷ್ಟ, ಆದ್ರೆ ಆಕಿ ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ, ಅದ್ ತಿನ್ಬೇಡ, ಇದ್ ತಿನ್ಬೇಡ, ಆರೋಗ್ಯ ಹಾಳಾಗುತ್ತೆ ಅಂತ ಓವರ್ ಕೇರ್ ಮಾಡಕ್ ಬರ್ತಾಳಲ್ಲ, ಅದ್ ನನಗೆ ಇರಿಟೇಟ್ ಆಗುತ್ತೆ. ನಿಮ್ಮವ್ವ ಅಷ್ಟ ಅಲ್ಲ, ಎಲ್ಲರೂ ತಯಾರಾದ್ರೆ ಅಷ್ಟ ಆರೋಗ್ಯ ಹಾಳಾಗುತ್ತಾ. ಒಗತ್ತೆ ಇರವ ಈಗಿನ ಕಾಲ್ಮನ್ ಭಾಳ ಸೂಕ್ಷ್ಮಿ. ತಿಂದು ನೋಡು ಈಗತಿ ಬುದ್ಧಿ ಬೆಳೆಸು, ಮೈ ಬೆಳೆಸ್ಬೇಡ ಅಂತ ಹೇಳೋದು. ಉದ್ದಕ್ಕೆ ಬೆಳೆದಾಟ ಬುದ್ಧಿ ಇಲ್ಲ ನಿನಗೆ. ನೀ ಏನಾರ ಹೇಳ್ಕೊ, ನಮ್ಮವ್ವ ಊರಿಗೆ ಹೋದಾಗಿಂದ ನಾನು ಆರಾಮಾಗಿದ್ದೀನಿ. ಆರಾಮದಿನ ಅಂತಿದ್ದೆ, ಕಾಲೇಜ್ಗೆ ಹೋಗಿಲ್ಲ? ಯಾಕಂದ್ರ ನನ್ಗೆ ಇಷ್ಟವಾಗಿರೋ ಡ್ರೆಸ್ನ ವಾಶ್ ಮಾಡಿಲ್ಲ, ಮತ್ತೆ ಬೆಳಗ್ಗೆ ನಾಷ್ಟ ಮಾಡಿಲ್ಲ, ಹಂಗೆ ಊರಿಗೆ ಹೋಗೋಳೆ. ಅದಕ್ಕೆ ನಾನು ಕಾಲೇಜಿಗೆ ಹೋಗಿಲ್ಲ. ಏನು ಸಣ್ಣ ಹುಡುಗಿ ಹೇಳ್ದಾಗ ಹೇಳ್ತಲ್ವೇ? ಜಲ್ದಿ ಎದ್ದು ಬಟ್ಟೆ ಹೋಗ್ಕೋಬೇಕವ, ನಾಷ್ಟ ಮಾಡ್ಬೇಕ, ಯಾವ್ದಾರು ನಿನ್ಗೆ ಏನು ಇಷ್ಟ ಆಗುತ್ತಾ ಉಂಡು ಸಾಲಿ ಹೋಗ್ಕರೋ ನಿಮ್ಮ ಹೋಗಿಟ್ಟು ಮನ್ಯಾಗ ಉಳಿಸಿ. ಎಂಥ ಹುಡುಗಿದ್ಯಾ ನೀನು? ನೋಡು, ನನಗೆ ಬೆಳಗ್ಗೆ ಬೇಗ ಎದ್ದು ಅಭ್ಯಾಸ ಇಲ್ಲ. ನಾನು ಎದ್ದೇಳೋದೇ 8 ಗಂಟೆ, 8:15 ಜಳಕ ಮಾಡ್ತೀನಿ, 9 ಗಂಟೆ ಕಾಲೇಜಿಗೆ ಹೋಗ್ತೀನಿ. ಅಷ್ಟರೊಳಗಡೆ ಬಟ್ಟೆ ತಿಂಡಿ ಎಲ್ಲ ರೆಡಿಯಾಗಿರ್ಬೇಕು. ಆಕಿ ಏನು ಮಾಡ್ದಲೆ ಊರಿಗೆ ಹೋಗೋಳೆ, ಅದಕ್ಕೆ ನಾನು ಕಾಲೇಜಿಗೆ ಹೋಗಿಲ್ಲ. ನೋಡು ನಿಮ್ಮವ್ವ ಅಷ್ಟು ಮಕ್ಕದ್ರೆ ಎದಕ್ಕೆ ಎಬ್ಸಿಗಿಲ್ಲ ಹೇಳು? ನನ್ನ ಮಗಳು ಚೆಂದಾಗಿ ಉಂಡು ತಿಂದು ಬೆಳಿಲ್ಲ ಅನ್ನೋದಕ್ಕೆ ತಾನೇ ಎಲ್ಲ ಕಷ್ಟಪಟ್ಟು ದಗದ ಮಾಡ್ಕೊತೈತಿ. ಅಷ್ಟು ಇದಿಲ್ಲಲ್ಲ, ನಿಮ್ಮವ್ನ ಎಷ್ಟು ಒತ್ತುರಿತಿದ್ದಿ? ಬೇ, ನನಗೆ ನಿನ್ನ ಜೊತೆ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟು. ಇವತ್ತು ಹೆಂಗಿದ್ರೆ ನಮ್ಮಬ್ಬ ಊರಿಗೆ ಹೋಗಿದ್ದಾಳೆ, ನಾನು ನನ್ನ ಫ್ರೆಂಡ್ ಜೊತೆ ಆರಾಮಾಗಿ ವಿಡಿಯೋ ಕಾಲ್ ಮಾಡಿಕೊಂಡು ಫೋನಲ್ಲಿ ಮಾತಾಡ್ಕೊಂಡು ಜಾಲಿ ಮಾಡ್ಕೊಂಡು ಬರ್ತೀನಿ. ನೀ ಹೋಗು, ಬಾಯ್. ಇವ ಏನು ಬಿಡ್ರಿ ಅವು ಈಗಿನ ಮಕ್ಕಳಿಗೆ ಏನು ಹೇಳಂತಾಗಿಲ್ಲ. ನಮ್ಮವ್ವ ಒಂದು ವಾರ ಬರಲಿಲ್ಲ ಅಂದರೂ ಪರವಾಗಿಲ್ಲ, ನಾನಂದ್ರೆ ನಮ್ಮ ಫ್ರೆಂಡ್ ಜೊತೆ ಆರಾಮಾಗಿ ಮಾತಾಡ್ಕೊಂಡು ವಿಡಿಯೋ ಕಾಲೆಲ್ಲ ಎಂಜಾಯ್ ಮಾಡ್ಕೊಂಡಿರ್ತೀನಿ. ಬೇ, ನೀ ಅಲ್ಲೇ ಬಂದ್ಬಿಟ್ಟಿಯೇನಾ? ಯಾಕೆ ಬಂದೇನೆ ಇಷ್ಟು ಬೇಗ? ನೀ ಬರಲ್ಲ ಅಂತ ನಾನು ಆರಾಮಾಗಿ ಓಡಾಡ್ತಾ ಇದ್ದೆ, ಅಲ್ಲೇ ಬಂದ್ಬಿಟ್ಟಲ್ಲ. ನೀ ಹೋಗಿನೂ 1 ದಿನನೂ ಆಗಿಲ್ಲ. ನೀ ಊರಿಗೆ ಹೋಗಿ ಅಂತ ನಾ ಊರೆಲ್ಲ ಹೇಳ್ಕೊಂಬಂದಿದ್ದೆ, ನೀ ಏನು ಬೇ ಇಷ್ಟು ಬೇಗ ಬಂದಿದ್ದಿ? ನನ್ನ ಮೂಡೆಲ್ಲ ಹಾಳು ಮಾಡಿಬಿಟ್ಟೆ ನೋಡಿ. ನನಗೆ ನೀನು ಬಿಟ್ಟಿರೋಕ್ಕಾಗಲಿಲ್ಲ ಸಂಜನಾ, ಅದಕ್ಕೆ ವಾಪಸ್ ಬಂದೆ. ವಾ, ನನ್ನನ್ನು ಬಿಟ್ಟಿರೋಕ್ಕಾಗಿಲ್ಲ? ಇದು ಹೋಗ್ಬೇಕಾರೆ ಇರ್ಬೇಕಿತ್ತು ನಿನಗ.
ಜಾಸ್ತಿ ಡವೆಲ್ಲ ಮಾಡಬೇಡ, ಸುಮ್ಮನಿರು. ಇವಾಗ ಹೊಸ ಬಟ್ಟೆ ತಗೋಬೇಕು ನಾನು, ಇಲ್ಲ ನೀನೇ ಹೊಸ ಬಟ್ಟೆ ತಂದ್ಕೊಡು, ಇಲ್ಲ ಅಂದರೆ ದುಡ್ಡು ಕೊಡು, ನಾನೇ ಕೊಪ್ಪಳ ಹೋಗ್ಬಿಟ್ಟು ಬಟ್ಟೆ ತೊಗೊಂಬರ್ತೀನಿ. ಮನೆಗಿರೋದು ನಾನು ಒಬ್ಬೇಕಂತ ನಿನಗೆ ಗೊತ್ತೈತಿ. ನನಗೆ ಎಷ್ಟಾಗುತ್ತೋ ಅಷ್ಟು ನೀನು ನೋಡ್ಕೊಳಕತ್ತೀನಿ. ನೀ ಕೇಳಿದಕ್ಕೆಲ್ಲ ಯಾವ ಥರ ಬೇಡಂದಿ ನಾನು. ಮುಂದಿನ ವಾರ ತಂದು ಕೊಡ್ತೀನಿ, ಅಲ್ಲಿವರೆಗೆ ಸುಮ್ಮನಿರು. 1 ವಾರ ಆದ್ಮೇಲಾ? ಸರಿ ಆಯ್ತು, ನಾನು ಅಲ್ಲಿವರೆಗೂ ನಿನ್ ಜೊತೆನೇ ಇರ್ತೀನಿ. ಹೆಂಗಿದ್ರು ನಿನಗೆ ನಮ್ಮ ಮನೇಲೇ ಇರ್ಬೇಕಂತ ಆಸೆ ಅಲ್ವಾ? ಈ ಸಂಡಿಗೆ ಒಣಕೊಂಡು ನಾನು ನಿನ್ ಜೊತೆನೇ ಇದ್ಬಿಡ್ತೀನಿ ಆತಾ? ಯಾಕೆ ಬೇ ನಮ್ಮ ಮನೆ ಕಡೆ ಬಂದು? ಏನಿಲ್ಲ ಗೌರಮ್ಮ, ಅದು ನನ್ನ ಮಗಳು ಕಾಲೇಜ್ಗೆ ಹೊಂಟಾಳಲ್ಲ, ಆ ಕಾಲೇಜ್ದಾಗ ಏನೋ ಕಾರ್ಯಕ್ರಮ ಇಟ್ಟಾರಂತ, ಹೊಸ ಬಟ್ಟೆ ಬೇಕಂತ ಕೇಳಿದ್ಲು. ಅದಕ್ಕೆ 2,000 ರೂಪಾಯಿ ಬೇಕಿತ್ತು. ರೊಕ್ಕ ಎಲ್ಲ ಕೊಡಕ್ಕೆ ಹೋಗ್ಬಿಡಿ ಇವ್ರಿಗೆ. ಮೊದ್ಲಿಂದ 20,000 ರೂಪಾಯಿ ತೀರ್ಸಿಲ್ಲ, ಅಲ್ಲಿ ಮತ್ತೆ ಸಾಲ ಕೇಳಕ್ ಬಂದ. ಕೊಟ್ಟು ಸಾಲಾರ ಮುಟ್ಟಿಸ್ಬೇಕಿಲ್ಲ? ಇಲ್ಲ ಚಿದಂಬರ, ಖರೆ ಅಂದ್ರೆ ನೀನು ರೊಕ್ಕ ವಾಪಸ್ ಕೊಡ್ತೀನಿ. ಈಗ ನನ್ನ ಮಗಳು ಹೊಸ ಬಟ್ಟೆ ಬೇಕನ್ನಕತ್ತಾಳ, ಕುಡಿಸಿಲ್ಲ ಅಂದ್ರೆ ಕಾಲೇಜ್ಗೆ ಹೋಗಲ್ಲ ಅಂತ ಆಟ ಮಾಡಾಕತ್ತಾಳ. ಬೇ ನಿನಗೆ ಅವತ್ತ ಹೇಳೇನಿಲ್ಲ ನಾನು, ನಿನ್ನ ಮಗಳು ಕಾಲೇಜ್ ಹೋಗ್ಕಳ ಎಲ್ಲಿ ಹೋಗ್ಕಳ ನೋಡ್ಕೊಂತೀರ ಅಂತ ಹೇಳಿ. ಇಲ್ಲಪ್ಪ, ಆಕೆ ಅಂತ ಹುಡುಗಿ ಅಲ್ಲ. ಕಾಲೇಜಿಗೆ ಹೋಗಿ ಸೀದಾ ಮನೆಗೆ ಬರ್ತಾಳೆ. ಸ್ವಲ್ಪ ಮುಂಗೋಪ ಐತೆ ಅಷ್ಟೇ. ಆಕಿಗೆ ನಾನಂದ್ರೆ ಭಾಳ ಇಷ್ಟ. ಮಗಳಂತ ಸಾಯೋದಲ್ಲ, ಮಗಳು ಹೆಂಗದಾಳ ಏನದಾಳ ಅಂತ ವಿಚಾರಿಸಿ ನೋಡ್ಬೇಕು ಒಂದು ಸ್ವಲ್ಪ. ಬರೀ ಮಗಳ ಬಗ್ಗೆ ಐಚಾರಿಲ್ದ ಮಗಳಂತ ಸತ್ರ ಉಪಯೋಗ ಇಲ್ಲದ. ಆಯ್ತು ಗೌರಮ್ಮ, ಅದ್ರ ರೊಕ್ಕ ಬೇ ಒಂದ್ಸಲ ಅರ್ಥ ಆಗಲ್ಲ ಅನ್ಬೇ, ಮತ್ತೆ ರೊಕ್ಕ ಅನ್ನಕೊಂತೀಯಲ್ಲ, ಆಗಲ್ಲ ಅಂತ ಹೇಳಕೊಂತವೆ. ಅಮ್ಮ ಆಯ್ತು ಕೊಡ್ತಾರ. ಗೌರಮ್ಮ ಭಾಳ ಒಳ್ಳೆಕಿದಾಳ. ಬೇಡಮ್ಮ, ದುಡ್ಡು ಬೇಡ, ಬಟ್ಟೆನೂ ಬೇಡ, ನೀನೊಬ್ಳು ನನ್ನ ಜೊತೆಲಿದ್ರೆ ಸಾಕು. ನೀ ಸುಮ್ಮನಿರು, ಗೌರಮ್ಮ ಕೊಡ್ತಾಳ. ಈ ಕಾಲೇಜ್ಗೆ ಹೋಗಂತೆ. ಇಲ್ಲಮ್ಮ, ನೀವೇನ್ ಮಾತಾಡಿದ್ರಲ್ಲ ಅದನ್ನ ನಾನು ನಿಂತ್ಕೊಂಡು ಕೇಳಿಸ್ಕೊಂಡೆ. ನಂಗೆ ದುಡ್ಡು ಬೇಡ, ಏನು ಬೇಡ. ನಿನ್ನ ಇಷ್ಟ ನಾನು ಒಂದಿನನೂ ನಡ್ಕೊಂಡಿಲ್ಲ. ಎಷ್ಟೋ ಸಲ ಅಮ್ಮ ಅಂತಾನು ನೋಡ್ದೆ ನೀನ್ ಮರ್ಯಾದೆ ಹೋಗೋ ತರ ನಡ್ಕೊಂಡಿದ್ದೀನಿ. ಅಷ್ಟೆಲ್ಲ ನಾನು ನಿನಗೆ ಅವಮಾನ ಮಾಡಿದ್ರು ಒಂಚೂರು ನೀನ್ ನನ್ನ ಮೇಲೆ ಕೋಪ ತೋರಿಸಿಲ್ಲ. ಇಲ್ಲಮ್ಮ, ಇನ್ಮೇಲೆ ನಾನು ಯಾವತ್ತೂ ನಿನಗೆ ನೋವು ಮಾಡಲ್ಲ, ದುಡ್ಡು ಕೇಳಲ್ಲ, ಹೊಸ ಬಟ್ಟೆ ಬೇಕು ಅಂತಾನೂ ಕೇಳಲ್ಲ. ನಾನು ಕಾಲೇಜಿಗೆ ಹೋಗ್ತೀನಲ್ಲ, ಅಲ್ಲಿ ಪಾರ್ಟ್ ಟೈಮ್ ಜಾಬ್ ಯಾವ್ದನ್ನ ನೋಡ್ಕೊಂಡು ದುಡ್ಡು ಸಂಪಾದನೆ ಮಾಡಿ ನಿನಗೆ ದುಡ್ಡು ತಂದು ಕೊಡ್ತೀನಿ. ನಿನ್ ಯಾವ ಕೆಲ್ಸಕ್ಕೂ ಹೋಗ್ಬೇಡ, ನಿನ್ನ ಇಷ್ಟಂಗೆ ಇರ್ತೀನಿ. ನಾನು ಎಲ್ಲ ಸ್ಪೆಷಲ್ ಡೇನು ನಿನ್ನ ಜೊತೆನೇ ಸೆಲೆಬ್ರೇಷನ್ ಮಾಡ್ಕೊತೀನಿ. ಲವ್ ಯು ಅಮ್ಮ. ಗೌರಮ್ಮಜ್ಜಿ, ಚಿದಂಬರ್, ನಮ್ಮಮ್ಮ ನಿಮಗೆ 20,000 ರೂಪಾಯಿ ಕೊಡ್ಬೇಕಲ್ಲ, 1 ತಿಂಗಳು ಟೈಮ್ ಕೊಡಿ, ನಿಮ್ಮ ಸಾಲ ನಾನು ತೀರಿಸ್ತೀನಿ. ಆಯ್ತು ಬಿಡು, ನೀವು ತಾಯಿ ಮಗಳು ಚಲೋ ಇದ್ರೆ ಸಾಕು. ನಮ್ಗೆ ಅಂಥ ಪರಿ ಅರ್ಜೆಂಟ್ ಏನಿಲ್ಲ, ನಿಮ್ಗೆ ಯಾವಾಗ ಆಗತ್ತೆ ಅವಾಗ ಕೊಡಂತ್ರಿ. ಅಮ್ಮ, ನೀನು ಯಾವಾಗಲೂ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕಂತ ಹೇಳ್ತಾ ಇದ್ದಲ್ಲ, ಇವತ್ತು ನಾನು ಕರ್ಕೊಂಡು ಹೋಗ್ತೀನಿ ಬಾ. ಹೆಂಗ್ ಗೊತ್ತಾ, ಹುಡುಗಿ ಥರ ರೆಡಿ ಮಾಡ್ತೀನಿ. ನೀನು ನನ್ನ ಜೊತೆ ಬರ್ತೀಯೋ ಇಲ್ಲೋ? ಬರ್ತೀಯಲ್ವಾ? ಸರಿ ಬಾ.